ವೀಕ್ಷಕರೇ, ಮಕರ ರಾಶಿಯ ಜೂನ್ ತಿಂಗಳ ಮಾಸ ಭವಿಷ್ಯ ಅಂದ್ರೆ ಜೂನ್ ತಿಂಗಳಲ್ಲಿ ಮಕರ ರಾಶಿಯವರಿಗೆ ಏನು ಫಲ ಸಿಗ್ತಾ ಇದೆ, ಏನು ಲಾಭವಿದೆ, ಏನು ಪ್ರಯೋಜನಗಳಿದೆ, ಏನು ನಷ್ಟವಿದೆ, ಏನು ಕಷ್ಟವಿದೆ, ಯಾವ ಎಚ್ಚರಿಕೆಗಳನ್ನ ಪಾಲಿಸಬೇಕಾಗತ್ತೆ, ಯಾವೆಲ್ಲ ಅದ್ಭುತವಾದ ಫಲಗಳು ಸಿಗುತ್ತೆ ಅನ್ನುವಂತಹ ಅದ್ಭುತವಾದ ವಿಚಾರಗಳು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಇರತಕ್ಕಂಥದ್ದು. ವಿಡಿಯೋ ಬಹಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಅದ್ಭುತವಾದ ಪರಿಹಾರಗಳು ಕೂಡ ತಾವು ತಿಳ್ಕೊತೀರಿ. ತಡ ಮಾಡೋದ್ ಬೇಡ, ಬನ್ನಿ ಡೈರೆಕ್ಟ್ ಆಗಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ವೀಕ್ಷಕರೇ, ಮಕರ ರಾಶಿಯ ಲಾಂಛನ ಮೊಸಳೆಯ ಲಾಂಛನವನ್ನು ಹೊಂದಿರತಕ್ಕಂಥದ್ದು ರಾಷ್ಟ್ರಾಧಿಪತಿ ಶನಿ. ಜೊತೆಗೆ ದಕ್ಷಿಣ ದಿಕ್ಕು, ಸೌಮ್ಯ ಸ್ವಭಾವ, ಜೊತೆಗೆ ರಾಶಿಯ ರತ್ನ ನೀಲಂ ಆದ್ರೆ ರಾಶಿಯ ಅದೃಷ್ಟದ ಬಣ್ಣ ನೀಲಿ ಮತ್ತು ಕಪ್ಪು ಆಗಿರುತ್ತೆ. ಅದೃಷ್ಟದ ದಿನಗಳು ಶನಿವಾರ ಮತ್ತು ಶುಕ್ರವಾರ ಆಗಿದ್ರೆ ಅದೃಷ್ಟದ ದೇವತೆ ಶ್ರೀ ಶನೇಶ್ವರ ಸ್ವಾಮಿ ಆಗಿರತಕ್ಕಂಥದ್ದು. ಅದೃಷ್ಟದ ಸಂಖ್ಯೆ 6, 7, 8 ಆದ್ರೆ ಅದೃಷ್ಟದ ದಿನಾಂಕ 8, 17, 26 ಆಗಿರತಕ್ಕಂಥದ್ದು. ಇನ್ನು ಮಿತ್ರ ರಾಶಿ ಬಂದು ಕುಂಭ ಆದ್ರೆ ಶತ್ರು ರಾಶಿ ಸಿಂಹ ರಾಶಿ. ಜೊತೆಗೆ ಈ ರಾಶಿಯ ನಕ್ಷತ್ರಗಳು ಬಂದು ಉತ್ತರಾಷಾಢ ನಕ್ಷತ್ರದ 2, 3, 4ನೇ ಚರಣ, ಶ್ರವಣ ನಕ್ಷತ್ರದ 4 ಚರಣಗಳು, ಧನಿಷ್ಠ ನಕ್ಷತ್ರದ ಮೊದಲೆರಡು ಚರಣಗಳು ಸೇರಿರ್ತಕ್ಕಂತಹ ಮಕರ ರಾಶಿ. ಇಂತಹ ಮಕರ ರಾಶಿಯವರಿಗೆ ಈ ಜೂನ್ ತಿಂಗಳ ಫಲವನ್ನ ತಿಳಿಸ್ತಾ ಇರತಕ್ಕಂಥದ್ದು. ನೀವು ಫಸ್ಟ್ ಟೈಮ್ ಈ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಈ ಕೂಡಲೇ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ. ಫೇಸ್ಬುಕ್ ಅಲ್ಲೂ ನಮ್ಮ ಚಾನಲ್ ಸಿಗ್ತಾ ಇದೆ, ಫಾಲೋ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ನೋಡಿ ಜೂನ್ ತಿಂಗಳಲ್ಲಿ ಬಹಳಷ್ಟು ಒಳ್ಳೆಯ ಫಲಗಳು ನಿಮಗೆ ಸಿಗ್ತಾ ಇರತಕ್ಕಂಥದ್ದು. ಅದ್ರ ಬಗ್ಗೆನೂ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಜೊತೆಗೆ ಒಂದಿಷ್ಟು ಎಚ್ಚರಿಕೆಗಳನ್ನು ತಿಳಿಸೋಣ. ನೋಡಿ, ನಿಮ್ಮ ಒಂದು ರಿಲೇಟಿವ್ ಇಂದ, ಸಹೋದರರಿಂದ, ಅಥವಾ ತಂದೆ ತಾಯಿಗಳಿಂದ, ಅಥವಾ ಸ್ನೇಹಿತ ವರ್ಗದಿಂದ ನಿಮಗೆ ಒಳ್ಳೆಯ ಒಂದು ಅನುಕೂಲತೆಗಳಿದೆ, ಸಹಾಯ ಇದೆ. ಏನೋ ಒಂದು ಕಷ್ಟದಲ್ಲಿದ್ದೀರಿ, ನೋವಿನಲ್ಲಿದ್ದೀರಿ, ತೊಂದರೆಯಲ್ಲಿದ್ದೀರಿ, ಸಂಕಷ್ಟದ ಸ್ಥಿತಿಯಲ್ಲಿ ನೀವು ಸಿಕ್ಕಾಕೊಂಡಿದ್ದೀರಿ ಅಂತಂದ್ರೆ ಒಂದು ಹೆಲ್ಪಿಂಗ್ ನೇಚರ್ ಅನ್ನುವಂಥದ್ದು ಬರುತ್ತೆ. ಕೊನೆಗಳಿಗೆ ಯಾರಿಂದನೋ ಒಂದು ಸಹಾಯ ಅನ್ನುವಂಥದ್ದು ಸಿಗ್ತಾ ಇರತಕ್ಕಂಥದ್ದು ನಿಮಗೆ ಒಳ್ಳೆಯ ಒಂದು ಬೆನಿಫಿಟ್ ಆಗುತ್ತೆ. ಸ್ನೇಹ ವರ್ಗದಿಂದ ನಿಮಗೆ ಉದ್ಯೋಗದಲ್ಲಿ ಬಹಳ ಅನುಕೂಲ ಆಗುತ್ತೆ. ಏನೋ ಸರ್ಕಾರಿ, ಅರೆ ಸರ್ಕಾರಿಯಲ್ಲಿ ಕೆಲಸ ಮಾಡ್ತಾ ಇದ್ದೀರಿ ಅಂತಂದ್ರೆ ಒಂದು ನೆರೆಹೊರೆಯವರಿಂದ, ಸ್ನೇಹಿತ ವರ್ಗದವರಿಂದ ನಿಮಗೇನೋ ಒಂದು ಕೆಲಸದಲ್ಲಿ ಸಹಾಯ ಆಗುವಂತಹ ಸನ್ನಿವೇಶಗಳು ಕಂಡು ಬರುತ್ತೆ. ಬಹಳಷ್ಟು ಯಶಸ್ಸನ್ನ ಕಾಣುವಂತಹ ಸನ್ನಿವೇಶಗಳಿದೆ. ಯಾಕಂದ್ರೆ ನಿಂತು ಹೋಗಿರ್ತಕ್ಕಂಥ ಕೆಲಸಗಳು ಮರು ಸ್ಟಾರ್ಟ್ ಆಗುತ್ತೆ. ಯಾರಿಗೋ ದುಡ್ಡು ಕೊಡಬೇಕಾಗಿದೆ, ಅದು ವಾಪಸ್ ಕೊಟ್ಬಿಡ್ತೀರಿ. ನಿಮಗೆ ಯಾವುದೋ ದುಡ್ಡು ಬರುವಂತದ್ದಿದೆ, ಅದು ಬಂದು ಬಿಡ್ತವೆ. ಈ ರೀತಿಯಾಗಿ ಹಣಕಾಸಿನಲ್ಲಿ ಬಹಳಷ್ಟು ಅಭಿವೃದ್ಧಿಗಳು ಅನ್ನುವಂಥದ್ದು ನಿಮಗೆ ಕಂಡು ಬರುತ್ತೆ. ಆಮೇಲೆ ನೀವು ರಿಸ್ಕ್ ಅನ್ನ ತೆಗೆದುಕೊಳ್ತೀರಿ. ಕೆಲವೊಂದು ರಿಸ್ಕ್ ಅನ್ನ ತೆಗೆದುಕೊಳ್ಳೋದ್ರಿಂದ ಅದು ನಿಮಗೆ ಬಹಳಷ್ಟು ಒಳ್ಳೆಯ ಒಂದು ಲಾಭವನ್ನ ತಂದು ಕೊಡುತ್ತೆ. ಆತ್ಮಸ್ಥೈರ್ಯ, ಒಂದು ಧೈರ್ಯ ಇದೆಯಲ್ಲ, ಅದು ನಿಮಗೆ ಬಹಳ ಒಳ್ಳೆ ಸಕ್ಸಸ್ ಅನ್ನುವಂಥದ್ದು ಕಂಡು ಬರುತ್ತೆ. ಧೈರ್ಯಂ ಸರ್ವತ್ರ ಸಾಧನಂ, ಧೈರ್ಯದಿಂದ ಮುನ್ನುಗ್ಗುವಂತಹ ಒಂದು ಹಠವಾದಿ, ನೀವು ಛಲವಾದಿ, ಬೇರೆಯವರ ಅಂಡರ್ನಲ್ಲಿ ಬದುಕೋದಕ್ಕೆ ಇಷ್ಟಪಡಲ್ಲ. ಸ್ವಂತವಾಗಿ ಯೋಚನೆ ಮಾಡಬೇಕು, ಸ್ವತಂತ್ರವಾಗಿ ಬದುಕಬೇಕು, ಸ್ವತಂತ್ರವಾಗಿ ಇರಬೇಕು ಅನ್ನುವಂತಹ ಮನಸ್ಥಿತಿ ಮಕರ ರಾಶಿಯವರು ಖಂಡಿತವಾಗ್ಲೂ ಅದೇ ರೀತಿಯಾಗಿ ನೀವು ನಡ್ಕೋತೀರಿ. ಅದರಿಂದ ನಿಮಗೆ ಅನುಕೂಲತೆ ಅನ್ನುವಂಥದ್ದು ಕಂಡು ಬರುತ್ತೆ. ದೀರ್ಘಕಾಲೀನ ವ್ಯಾಧಿಗಳು, ಅನಾರೋಗ್ಯಗಳು ನಿವಾರಣೆ ಆಗುವಂತಹ ಸನ್ನಿವೇಶಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಆರೋಗ್ಯದಲ್ಲಿ ಚೇತರಿಕೆ ಅನ್ನುವಂಥದ್ದು ಕಂಡು ಬರುತ್ತೆ. ಸ್ವಲ್ಪ ಏನೋ ಫಿಸಿಕಲಿ ಒಂಥರ ಫಿಟ್ನೆಸ್ ಇರುತ್ತೆ. ಆ ಫಿಟ್ನೆಸ್ ನಿಮಗೇನಾಗುತ್ತೆ, ಒಂಥರ ಮನಸ್ಸಿಗೆ ಮುದವನ್ನ ನೀಡುವಂಥದ್ದು, ಹೆಚ್ಚಿನ ರಿಸ್ಕ್ ಅನ್ನ ತೆಗೆದುಕೊಳ್ಳೋದಕ್ಕೆ, ಹೆವಿ ಆದಂತ ಕೆಲಸಗಳನ್ನ ಮಾಡೋದಕ್ಕೆ ನಿಮ್ಮನ್ನ ನೀವು ತೊಡಗಿಸ್ಕೊಳ್ಳುವಂತಹ ಸನ್ನಿವೇಶಗಳಿದೆ. ಅದರಿಂದ ನಿಮಗೆ ಅನುಕೂಲ ಆಗತ್ತೆ, ಲಾಭ ಆಗತ್ತೆ. ವಿವಿಧ ಮೂಲಗಳಿಂದ ಧನ ಪ್ರಾಪ್ತಿ ಆಗುವಂತಹ ಸನ್ನಿವೇಶಗಳಿದೆ. ಅಂದ್ರೆ ಒಂದೇ ಮೂಲ ಅಲ್ಲ, ನೀವೇನೋ ಕೆಲಸ ಮಾಡ್ತಾ ಇದ್ರಿ ಅದೇ ಮೂಲದಿಂದನೇ ಬರಬೇಕಂತಲ್ಲ, ಬೇರೆ ಬೇರೆ ಮೂಲಗಳಿಂದ, ಸೈಡ್ ಬಿಸ್ನೆಸ್ ಗಳಿಂದ ನಿಮಗೆ ಲಾಭ ಅನ್ನುವಂಥದ್ದು ಕಂಡು ಬರುತ್ತೆ. ಅದರಿಂದ ಒಂದಿಷ್ಟು ಪ್ರಯೋಜನಗಳಾಗತ್ತೆ, ತುಂಬಾ ಪ್ರಯೋಜನಗಳಾಗುವಂತ ಸನ್ನಿವೇಶಗಳಿದೆ. ಮನಸ್ಸು ಉತ್ಸುಕವಾಗಿರ್ತಕ್ಕಂಥದ್ದು. ನೋಡಿ, ಸದಾ ನೀವು ಮುಂಚೂಣಿಯಲ್ಲಿರ್ತಕ್ಕಂಥ ವ್ಯಕ್ತಿತ್ವ, ನಾಯಕತ್ವದ ಗುಣಗಳಿರುತ್ತೆ. ರಿಸ್ಕ್ ಅನ್ನ ತೆಗೆದುಕೊಳ್ತೀರಿ, ಅದು ನಿಮಗೆ ಪಾಸಿಟಿವ್ ಆಗಿ ಕಂಡು ಬರ್ತಾ ಇರತಕ್ಕಂಥ ಸನ್ನಿವೇಶಗಳು ಕಂಡು ಬರ್ತಾ ಇರುವಂತದ್ದು. ವಿವಾಹದ ಕೆಲಸಗಳಲ್ಲಿ, ಅಂದ್ರೆ ಯಾವುದೋ ಮದುವೆ ಆಗದೆ ಇದ್ರೂ ಕೂಡ ಮದುವೆಗೆ ಸಂಬಂಧಪಟ್ಟಂತಹ ಕೆಲವೊಂದು ಪ್ರೊಸೆಸ್ಗಳು ನಡೆಯುವಂತದ್ದಿದೆ. ಅಂದ್ರೆ ನಿಮ್ಮ ಮದುವೆ ಬಗ್ಗೆ ಇರ್ಲಿ, ನಿಮ್ಮ ಮಕ್ಕಳ ಮದುವೆ ವಿಚಾರದಲ್ಲಿ ಇರ್ಬೋದು, ಅಥವಾ ಬೇರೆಯವರು ಏನೋ ಒಂದು ಸಹಾಯ ಮಾಡುವಂತ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ರೆ ವಿವಾಹದ ವಿಚಾರದಲ್ಲಿ ಏನೋ ಒಂದಿಷ್ಟು ಸಣ್ಣ ಪುಟ್ಟ ಪ್ರೊಸೆಸ್ಗಳು ನಡೆಯುವಂತ ಸಮಾಚಾರಗಳು ಕಂಡು ಬರುತ್ತೆ.
ಮತ್ತೆ ಶುಭ ವಿಚಾರಗಳನ್ನ ಕೇಳ್ತೀರಿ. ಏನೋ ಬೇರೆ ಕಡೆಯಿಂದ ಒಂದು ಶುಭ ಸಂತೋಷದ ವಿಚಾರಗಳನ್ನ ಸಮಾಚಾರವನ್ನ ಕೇಳುವಂತ ಸನ್ನಿವೇಶಗಳು ಕೆಲವೊಂದು ಜನರಿಗೆ ಕಂಡು ಬರ್ತಾ ಇರ್ತಕ್ಕಂಥದ್ದು. ಇನ್ನು ಬಹಳಷ್ಟು ವಿಚಾರಗಳಿದೆ ನಾನು ತಿಳಿಸುವಂತದ್ದು, ಆದ್ರೆ ಅಷ್ಟೇ ಅದ್ಭುತವಾದ ಒಂದು ವಿಡಿಯೋ ಇದೆ, ನೋಡ್ಕೊಂಡ್ ಬನ್ನಿ. ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ, ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ. ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ, ವೀಕ್ಷಕರ, ಇದು ಅಂತಿಂತ ಜಾತಕ ಅಲ್ಲ, ಆರ್ಡಿನರಿ ಜಾತಕ ಅಲ್ಲ. 80ರಿಂದ 100 ಪುಟದ ಸಂಪೂರ್ಣವಾದ ಜನ್ಮ ಜಾತಕ ಫಲ, ನಿಮ್ಮದೇ ಆದ ಸಂಪೂರ್ಣ ಜನ್ಮ ಜಾತಕ ಫಲ ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗುತ್ತೆ. ನೀವೇ ಸುಲಭವಾಗಿ ಆರಾಮಾಗಿ ಓದ್ಕೊಂಡು ತಿಳ್ಕೊಬಹುದು ಅಂತ ಅದ್ಭುತವಾದ ಜಾತಕ ಫಲ ಇದಾಗಿರುವಂತದ್ದು. ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ಬನ್ನಿ, ಜೂನ್ ತಿಂಗಳಲ್ಲಿ ಮಕರ ರಾಶಿಯವರಿಗೆ ಇನ್ನುಳಿದಂತ ಫಲಗಳು ಏನಿದೆ ಅನ್ನುವಂತಹದ್ದು ವಿಚಾರವನ್ನ ನೋಡೋದಾದ್ರೆ ನೋಡಿ, ಬೇರೆ ಕೆಲವೊಂದು ಶುಭ ಸಮಾರಂಭಗಳಲ್ಲಿ ಭಾಗವಹಿಸುವಂಥದ್ದು, ಪ್ರಮುಖ ಪಾತ್ರವನ್ನು ವಹಿಸ್ತಕ್ಕಂಥದ್ದು, ಪ್ರಯಾಣ ಮಾಡುವಂಥದ್ದು, ಈ ರೀತಿಯಾಗಿರ್ತಕ್ಕಂತಹ ಸನ್ನಿವೇಶಗಳು ನಡೆಯುವಂತಹ ಸನ್ನಿವೇಶಗಳಿದೆ. ಕುಟುಂಬದವರೊಂದಿಗೆ ಯಾವುದೇ ಒಂದು ದೇವರ ದರ್ಶನವನ್ನ ಮಾಡುವಂಥದ್ದು, ಪುಣ್ಯಕ್ಷೇತ್ರದ ದರ್ಶನ ಮಾಡುವಂಥದ್ದು, ಅಥವಾ ವಿಶೇಷವಾಗಿರ್ತಕ್ಕಂಥ ಧಾರ್ಮಿಕ ಸ್ಥಳಕ್ಕೆ ಭೇಟಿ ಆಗ್ತೀರಿ, ಅಥವಾ ಯಾವುದೇ ಪ್ರೇಕ್ಷಣೀಯ ಸ್ಥಳಕ್ಕೆ ಭೇಟಿ ಆಗುವಂಥದ್ದು ಕಂಡು ಬರುತ್ತೆ. ಒಂದು ಸಣ್ಣ ಪುಟ್ಟ ಟೂರುಗಳು ಕೂಡ ಕಂಡು ಬರುವಂತಹ ಸನ್ನಿವೇಶಗಳಿದೆ. ಇನ್ನು ಶ್ರೀ ಲಕ್ಷ್ಮಿಯ ಕೃಪೆ ನಿಮಗೆ ಖಂಡಿತವಾಗ್ಲೂ ಇದೆ. ಆದ್ರೆ ಇದೆ ಅಂದ ಮಾತ್ರಕ್ಕೆ ನೀವು ಖರ್ಚಿಗೆ ಅಂಕುಶವನ್ನ ಹಾಕ್ಲೇಬೇಕು. ದುಂದು ವೆಚ್ಚವನ್ನ ನಿಲ್ಲಿಸಬೇಕಾಗತ್ತೆ. ಭೋಗದ ವಸ್ತುಗಳನ್ನ ಖರೀದಿ ಮಾಡುವಂತದ್ದನ್ನ ನಿಲ್ಲಿಸಿದ್ರೆ ಇನ್ನೂ ಅದ್ಭುತವಾದ ಫಲಗಳು ನಿಮಗೆ ಸಿಗ್ತಾ ಇರತಕ್ಕಂಥದ್ದು. ಶಿಕ್ಷಕರಿಗೆ ಬಹಳಷ್ಟು ಅನುಕೂಲವಾಗಿರತಕ್ಕಂಥ ಸಮಯ. ಸರ್ಕಾರಿ ಅರೆ ಸರ್ಕಾರಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಬಹಳಷ್ಟು ಅನುಕೂಲತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಆರೋಗ್ಯದಲ್ಲಿ ಬಹಳಷ್ಟು ನಿಮಗೆ ಅನುಕೂಲ ಇದೆ. ಬಹಳ ದಿನಗಳಿಂದ ನಿಮಗೆ ಏನಾದ್ರೂ ವ್ಯಾಧಿಯಿಂದ ಬಳಲ್ತಾ ಇದ್ರೆ ಅಂತವರಿಗೆ ಒಳ್ಳೆಯ ಒಂದು ಆರೋಗ್ಯ ವೃದ್ಧಿ ಆಗತ್ತೆ ಅನ್ನುವಂಥದ್ದು ಬಹಳ ಸಂತೋಷದ ವಿಚಾರ. ಧಾರ್ಮಿಕ ಕ್ಷೇತ್ರಗಳಲ್ಲಿ ಮನಸ್ಸು ವಾಲ್ತದೆ. ಪತಿ ಪತ್ನಿಯರ ಮಧ್ಯದಲ್ಲಿ ಬಹಳಷ್ಟು ಹೊಂದಾಣಿಕೆ ಇರುತ್ತೆ. ಪ್ರೇಮಿಗಳ ಮಧ್ಯದಲ್ಲಿ ಬಹಳಷ್ಟು ಹೊಂದಾಣಿಕೆ ಅನ್ನುವಂಥದ್ದು ಕಂಡು ಬರ್ತಾ ಇರತಕ್ಕಂಥದ್ದು. ಜೊತೆಗೆ ಒಂದು ಶುಭ ಕಾಲ ಅಂತ ಹೇಳ್ಬೋದು. ಪತಿ ಪತ್ನಿಯರ ಮಧ್ಯದಲ್ಲಿ ಹೊಂದಾಣಿಕೆಯ ವಿಚಾರದಲ್ಲಿ ಬಹಳಷ್ಟು ಶುಭ ಕಾಲ ಅಂತ ಹೇಳ್ಬೋದು. ಜೊತೆಗೆ ದೂರ ಪ್ರಯಾಣ ಮಾಡ್ತಕ್ಕಂಥವ್ರಿಗೂ ಕೂಡ ಒಂದು ಒಳ್ಳೆ ಲಾಭ ಅನ್ನುವಂಥದ್ದು ಕಂಡು ಬರುತ್ತೆ. ಪಕ್ಕ ಪ್ಲಾನ್ ಇಟ್ಟುಕೊಂಡೇ ಮಾಡಿರ್ತೀರಿ, ಅದು ಒಂದು ಒಳ್ಳೆ ಫಲ ಸಿಗುತ್ತೆ. ಮನಸ್ಸಿನ ಭಾರ ಕಡಿಮೆ ಆಗುವಂಥದ್ದು, ಚಿಂತೆ ಅನ್ನುವಂಥದ್ದು ಕಡಿಮೆ ಆಗುವಂತ ಸಾಧ್ಯತೆಗಳಿದೆ. ಜೊತೆಗೆ ರಾಜಕಾರಣಿಗಳಿಗೆ ಒಂದು ಸ್ಥಾನಮಾನಗಳ ಮೇಲೆ ಬಹಳಷ್ಟು ಆಸಕ್ತಿ ಅನ್ನುವಂಥದ್ದು ಕಂಡು ಬರುತ್ತೆ. ಆ ಸ್ಥಾನಮಾನಗಳು ಖಂಡಿತವಾಗ್ಲೂ ಸಿಗುವಂತಹ ಸನ್ನಿವೇಶಗಳು ಇದೆ. ಇನ್ನು ಕಲಾವಿದರಿಗೆ, ಗ್ರಾಮೀಣ ಮಟ್ಟದ ಕಲೆಗಾರರಿರಬಹುದು, ಚಿತ್ರೋದ್ಯಮದಲ್ಲಿ ಯಾವುದೋ ಒಂದು ಪ್ರಮುಖವಾಗಿರ್ತಕ್ಕಂಥ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥದ್ದಿರ್ಬೋದು, ಇಂತಹ ಕಲೆಗಾರರಿಗೆ ಒಂದು ಒಳ್ಳೆ ಬೆಲೆ ಸಿಗುತ್ತೆ, ಒಳ್ಳೆ ಪ್ಲಾಟ್ಫಾರ್ಮ್ ಸಿಗುತ್ತೆ. ಆ ಸಿಕ್ಕಿರುವಂತಹ ಪ್ಲಾಟ್ಫಾರ್ಮ್ ಅನ್ನ ಸರಿಯಾಗಿ ಉಪಯೋಗ ಮಾಡಿಕೊಂಡ್ರೆ ಖಂಡಿತವಾಗಿಯೂ ಒಳ್ಳೆ ಫಲಗಳು ನಿಮಗೆ ಸಿಗ್ತಾ ಇರತಕ್ಕಂಥದ್ದು. ಅಂದ್ರೆ ಒಟ್ಟಾರೆಯಾಗಿ ಈ ತಿಂಗಳಲ್ಲಿ ಒಂದು ಒಳ್ಳೆ ಫಲ ಸಿಗುತ್ತೆ. ನಾನು ಅಲ್ಲೆಲ್ಲೇ ಕೆಲವೊಂದು ಹಣಕಾಸಿನ ವಿಚಾರದಲ್ಲೋ ಜನಗಳ ವಿಚಾರದಲ್ಲೋ ಎಚ್ಚರಿಕೆಗಳಿದೆ. ಆ ಎಚ್ಚರಿಕೆಗಳನ್ನು ನೀವು ಅನುಸರಿಸಿದ್ರೆ ನೀವು ಅಂದುಕೊಂಡಿದ್ದಕ್ಕಿಂತಲೂ ಅದ್ಭುತವಾದ ಫಲಗಳು ನಿಮ್ಗೆ ಸಿಗ್ತಾ ಇರ್ತಕ್ಕಂಥದ್ದು ಬಹಳ ಸ್ಪಷ್ಟವಾಗಿದೆ. ಇನ್ನ ಅದ್ಭುತವಾದ ಪರಿಹಾರಗಳನ್ನು ತಿಳಿಸ್ಕೊಡ್ಬೇಕು. ಆ ಎಲ್ಲ ಫಲಗಳು ಸಿಗೋದಕ್ಕೆ ದೈವಿಕ ಕೃಪೆ ಅನ್ನುವಂಥದ್ದು ಬೇಕಾಗುತ್ತೆ. ಹಾಗಾಗಿ ಪರಿಹಾರಗಳನ್ನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಈ ವಿಡಿಯೋ ಉಪಯೋಗ ಆಗಿದೆ ಅಂತ ಭಾವಿಸಿದ್ದೀವಿ. ಉಪಯೋಗ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಅಲ್ಲೂ ಕೂಡ 12 ರಾಶಿಯವರ ರಾಶಿಫಲದ ಲಿಂಕ್ ಸಿಗುತ್ತೆ. ನೋಡ್ಕೊಳ್ಳಿ, ತಿಳ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನ ಕೊಟ್ಟು ಕರುಣಿಸಲಿ ಅನ್ನುವಂತ ಪ್ರಾರ್ಥನೆ ಮಾಡ್ಕೊಳ್ತಾ, ಸರ್ವೇ ಜನಃ ಸುಖಿನೋ ಭವಂತು.